Hello my dear friends and my dear students, welcome to my YouTube channel Civil with Sudhir, myself Sudhir Jirobe. So already ನಾವು ಕ್ಲಾಸಸ್ 13 ಕ್ಲಾಸಸ್ ನಾವು ಕಂಪ್ಲೀಟ್ ಮಾಡಿದೀವಿ ಅಡ್ವಾನ್ಸ್ ಸ್ಟ್ರಕ್ಚರ್ ಮೇಲೆ. ನೀವು ನೋಡಿಲ್ಲ ಅಂದ್ರೆ ಮೇಲೆ ಐ ಬಟನ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಲಿಂಕ್, ನೀವು ಅಲ್ಲಿ ಹೋಗಿ ನೋಡಬಹುದು. ರೈಟ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇದು ಲಾಸ್ಟ್ ಕ್ಲಾಸ್ ಆಗುತ್ತೆ ಸ್ಟ್ರಕ್ಚರ್ದು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನಿದೆ ಅಂದ್ರೆ ಮೆಥಡ್ಸ್ ಆಫ್ ಇಂಡಿಟರ್ಮಿನೇಟ್ ಅನಾಲಿಸಿಸ್, ಯಾವ ಮೆಥಡ್ಸ್ ಇದೆ. ಸೊ ಕ್ಯಾಸ್ಟಲಿಂಗ್ಸ್ ಥಿಯರಮ್ ಅಂದ್ರೆ ಏನು, ಮತ್ತೆ ಅದು ಥಿಯರಮ್ ಯಾಕೆ ಕೊಟ್ಟಿದ್ದಾರೆ, PWD ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಟ್ರೇನ್ ಎನರ್ಜಿ ಮೆಥಡ್ ಅಂದ್ರೆ ಏನು, ಅದ್ರ ಬಗ್ಗೆ ಥಿಯರಿಟಿಕಲ್ ಪಾರ್ಟ್ ಅರ್ಥ ಮಾಡ್ಕೊಳ್ಳೋಣ. ರಿಮೈನಿಂಗ್ ಏನೇ ಇರುತ್ತೆ, ಇದ್ರದ್ದು ರಿಮೈನಿಂಗ್ ಏನೇ ಕ್ಲಾಸಸ್ ಇರುತ್ತಲ್ಲ, ಸೊ ಅದನ್ನ ನಾವು MCQ ಸೀರೀಸ್ ಥ್ರೂನ ನಾವು ಸಾಲ್ವ್ ಮಾಡೋಣ. ರೈಟ್. ಯಾಕೆಂದ್ರೆ ಕ್ಲಾಸಸ್ ಇದೆ, ಥಿಯರಿ ಕ್ಲಾಸಸ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಮುಂದೆ ಕ್ಲಾಸಸ್ ಬರ್ತಾ ಇದೆ, ಏನಾದ್ರೆ ಎಕ್ಸಾಮ್ಸ್ ಬರ್ತಾ ಇದೆ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿಂದು ಫಸ್ಟ್ ಏನಂತಂದ್ರೆ, ಮತ್ತೆ ಯಾರ್ಯಾರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಪ್ಲೀಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ಅಲ್ಲಿಂದ ಜಾಯ್ನ್ ಆಗ್ಬೋದು. ಸೊ ಫಸ್ಟ್, ಮೆಥಡ್ಸ್ ಆಫ್ ಇಂಡಿಟರ್ಮಿನೇಟ್ ಅನಾಲಿಸಿಸ್. ಸೊ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ದ ಮೆಥಡ್ಸ್ ಆಫ್ ಇಂಡಿಟರ್ಮಿನೇಟ್ ಅನಾಲಿಸಿಸ್. ಸೊ ಡಿಟರ್ಮಿನೇಟ್ ಅಂದ್ರೆ ಏನು, ಇಂಡಿಟರ್ಮಿನೇಟ್ ಅಂದ್ರೆ ಏನು, ಯಾವ ಸ್ಟ್ರಕ್ಚರ್ನ ನಾವು ಡಿಟರ್ಮಿನೇಟ್ ಅಂತೀವಿ ಮತ್ತೆ ಯಾವ ಸ್ಟ್ರಕ್ಚರ್ನ ಇಂಡಿಟರ್ಮಿನೇಟ್ ಅಂತೀವಿ. ಇಫ್ ಎ ಸ್ಟ್ರಕ್ಚರ್ ಇಸ್ ಡಿಟರ್ಮಿನೇಟ್ ದೆನ್ ದ ಇಕ್ವೇಶನ್ ಆಫ್ ಇಕ್ವಿಲಿಬ್ರಿಯಂ. ಇಕ್ವೇಶನ್ ಆಫ್ ಇಕ್ವಿಲಿಬ್ರಿಯಂ ನಿಮಗೆ ಗೊತ್ತೇ ಇದೆ, 3 ಇಕ್ವೇಶನ್ಸ್ ಆಫ್ ಇಕ್ವಿಲಿಬ್ರಿಯಂ ಇರುತ್ತೆ. ಆರ್ ಎನಫ್ ಟು ಫೈಂಡ್ ದ ರಿಯಾಕ್ಷನ್, ಶಿಯರ್ ಫೋರ್ಸ್, ಬೆಂಡಿಂಗ್ ಮೂಮೆಂಟ್. ರಿಯಾಕ್ಷನ್ ಮತ್ತೆ ಶಿಯರ್ ಫೋರ್ಸ್ ಮತ್ತೆ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಇವು 3 ರಿಯಾಕ್ಷನ್ಸ್ ಇದ್ರೆ ಮಾಡಬಹುದು. ಅಂಡ್ ಎಕ್ಸಿಯಲ್ ಥ್ರಸ್ಟ್ ಅಟ್ ದ ಸಪೋರ್ಟ್ ಅಂಡ್ ದ ಮೆಂಬರ್ಸ್. ಇದು ಯಾವುದಕ್ಕೆ, ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ಗೆ. ಇಫ್ ದ ಸ್ಟ್ರಕ್ಚರ್ ಇಸ್ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಇದ್ದಾಗ ಏನಾಗುತ್ತೆ ಅಂದ್ರೆ ಈ 3 ಇಕ್ವೇಶನ್ಸ್ ಬೇಕು, ಇದಾದ್ಮೇಲೆ ಪ್ಲಸ್ ಬೇರೆ ಕಾಂಪ್ಯಾಕ್ಟಬಿಲಿಟಿ ಇಕ್ವೇಶನ್ಸ್ ಬೇಕಾಗುತ್ತೆ ನಮಗೆ. ಸೊ ಆ ಕಾಂಪ್ಯಾಕ್ಟಬಿಲಿಟಿ ಇಕ್ವೇಶನ್ಸ್ ನ ನಾವು ಏನ್ ಮಾಡ್ತೀವಿ ಹೇಳಿ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ, ಅದು ಪ್ರಾಪರ್ಟೀಸ್ ಆಫ್ ದಿ ಮಟೀರಿಯಲ್ ಮೇಲೆ ಡಿಪೆಂಡ್ ಇರುತ್ತೆ, ಮತ್ತೆ ಕ್ರಾಸ್ ಸೆಕ್ಷನ್ ಆಫ್ ದಿ ಮಟೀರಿಯಲ್ ಮೇಲೆ ಡಿಪೆಂಡ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಟೀಲ್ ತಗೊಂಡಿದ್ದೀರಾ, ಸೊ ಆ ಸ್ಟೀಲ್ದು ಕ್ರಾಸ್ ಪ್ರಾಪರ್ಟೀಸ್ ಏನಿದೆ, ಆ ಮಟೀರಿಯಲ್ ಸ್ಟೀಲ್ ಏನಿದೆ, ಮತ್ತೆ ಅದರ ಕ್ರಾಸ್ ಸೆಕ್ಷನ್ ಇದೆ, ಏರಿಯಾ ಏನಿದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸರ್ಕ್ಯುಲರ್ ಬಾರ್ ತಗೊಂಡಿದ್ದೀರಾ, ಸರ್ಕ್ಯುಲರ್ ಬಾರ್ ಅಲ್ಲಿ ಏನಂತಂದ್ರೆ, ಈಗ ಇದ್ರದ್ದು ಕ್ರಾಸ್ ಸೆಕ್ಷನ್ ಏನಿದೆ, ಇದ್ರದ್ದು ಅದೇ ಏರಿಯಾ ಮತ್ತೆ ಇದ್ರದ್ದು ಪ್ರಾಪರ್ಟೀಸ್ ಏನಿದೆ ಅದು ನಾವು ನೋಡ್ಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಇದು ನೋಡಿದ್ಮೇಲೆ ನಮಗೆ ನಾವು ಏನಂತಂದ್ರೆ ಡಿಸೈಡ್ ಮಾಡಬಹುದು ಎಷ್ಟು ಕಾಂಪ್ಯಾಕ್ಟಬಿಲಿಟಿ ಇಕ್ವೇಶನ್ಸ್ ನಮಗೆ ಈ ಇಂಡಿಟರ್ಮಿನೇಟ್ ಅನಾಲಿಸಿಸ್ ಮಾಡೋಕೆ ಬೇಕಾಗುತ್ತೆ ಅಂತ. ಸೊ ಯಾವತ್ತೂ ನೋಡಿ, ಅನಾಲಿಸಿಸ್ ಆಫ್ ದಿ ಸ್ಟ್ರಕ್ಚರ್ ಅಲ್ಲಿ 2 ಮೆಥಡ್ ಇದೆ. ಒಂದು ಫೋರ್ಸ್ ಮೆಥಡ್ ಇದೆ, ಒಂದು ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಇದೆ. ಸೊ ಫೋರ್ಸ್ ಮೆಥಡ್ ಅಂದ್ರೆ ಏನು, ಆಲ್ರೆಡಿ ನೀವು ಇವೆಲ್ಲ ಮೆಥಡ್ಸ್ ಓದಿದ್ದೀರಾ. ರೈಟ್. ಆಕ್ಚುಲಿ ಈ ಕ್ಲಾಸ್ ಫಸ್ಟ್ಗೆ ಹಾಕ್ಬೇಕಿತ್ತು, ಇದು ಲಾಸ್ಟ್ ಬಂದಿದೆ, ಅಂದ್ರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಫೋರ್ಸ್ ಮೆಥಡ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಫೋರ್ಸ್ ಮೆಥಡ್ ಅಂದ್ರೆ, ಇನ್ ದಿಸ್ ಮೆಥಡ್ ದ ರಿಯೋಡೆಂಟ್ ಫೋರ್ಸಸ್ ಆರ್ ಚೂಸನ್ ಆಸ್ ಅನ್ನೋನ್ಸ್ and additional equations are obtained by considering the geometrical conditions imposed on the deformations of the structure. So the reordent forces are chosen as the unknowns and the additional equations are obtained. ಏನೇನು ಕನ್ಸಿಡರ್ ಮಾಡ್ತಾರೆ, geometrical condition on the deformation of the structure. ಇದನ್ನ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಅದು ಫೋರ್ಸ್ ಮೆಥಡ್ ಆರ್ ಕಾಂಪ್ಯಾಕ್ಟಬಿಲಿಟಿ ಆರ್ ಫ್ಲೆಕ್ಸಿಬಿಲಿಟಿ ಮೆಥಡ್ ಅಂತ ಅಂತಾರೆ. ರೈಟ್. ಸೊ ಅದನ್ನೇ ನಾವು ಫೋರ್ಸ್ ಮೆಥಡ್, ಕಾಂಪ್ಯಾಕ್ಟಬಿಲಿಟಿ ಮೆಥಡ್ ಆರ್ ಫ್ಲೆಕ್ಸಿಬಿಲಿಟಿ ಮೆಥಡ್ ಅಂತೀವಿ. ರೈಟ್. ಸೊ ಇದ್ರದ್ದು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ, ನೀವು ನೋಡಬಹುದು. ದ ಎಕ್ಸಾಂಪಲ್ಸ್ ಆಫ್ ಫೋರ್ಸ್ ಮೆಥಡ್ಸ್ ಆರ್ ಮೆಥಡ್ ಆಫ್ ಕನ್ಸಿಸ್ಟೆಂಟ್ ಡಿಫಾರ್ಮೇಶನ್, ವಿರ್ಚುವಲ್ ವರ್ಕ್ ಆರ್ ಯೂನಿಟ್ ಲೋಡ್ ಮೆಥಡ್, ಆಮೇಲೆ ಸ್ಟ್ರೇನ್ ಎನರ್ಜಿ ಮೆಥಡ್. ಇದು ನಿಮಗೆ ಮೆನ್ಷನ್ ಮಾಡಿದ್ದಾರೆ PWD ಎಕ್ಸಾಮ್ ಅಲ್ಲಿ. ಮೆಥಡ್ ಆಫ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ, ಇವೆರಡು ಆಲ್ಮೋಸ್ಟ್ ಸೇಮ್ ಇದೆ ನೋಡಿ, ಇದು ಒಂದು ಮತ್ತೆ ಇದು. ಸ್ಟ್ರೇನ್ ಎನರ್ಜಿ ಮೆಥಡ್, ಮೆಥಡ್ ಆಫ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ, ಇವೆರಡು ಸೇಮ್ ಇದೆ. ಆಮೇಲೆ 3 ಮೂವ್ಮೆಂಟ್ ಥಿಯರಮ್, ಕಾಲಮ್ ಎನಾಲಜಿ ಮೆಥಡ್, ಆಮೇಲೆ ಫ್ಲೆಕ್ಸಿಬಲ್ ಮ್ಯಾಟ್ರಿಕ್ಸ್ ಮೆಥಡ್. ಇವೆಲ್ಲ ಯಾವ ಮೆಥಡ್ ಇದೆ ಅಂದ್ರೆ ಫೋರ್ಸ್ ಮೆಥಡ್ ಅಂತ ಅನ್ಬೋದು, ಆರ್ ಕಾಂಪ್ಯಾಕ್ಟಬಿಲಿಟಿ ಮೆಥಡ್ ಅನ್ಬೋದು, ಇಲ್ಲ ಫ್ಲೆಕ್ಸಿಬಲ್ ಮೆಥಡ್ ಅನ್ಬೋದು. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾಯ್ತಲ್ಲ, ರಿಯೋಡೆಂಟ್ ಫೋರ್ಸಸ್ ಏನಿರುತ್ತೆ ಅದನ್ನ ಅನ್ನೋನ್ ಅಂತ ತಗೊಂಡ್ಬಿಟ್ಟು ಅಡಿಷನಲ್ ಇಕ್ವೇಶನ್ಸ್ ಏನ್ ಮಾಡ್ತಾರೆ ಕನ್ಸಿಡರ್ ಮಾಡಿಬಿಟ್ಟು ಜಿಯೋಮೆಟ್ರಿಕಲ್ ಕಂಡೀಷನ್ಸ್ ಯೂಸ್ ಮಾಡಿಬಿಟ್ಟು ಅದರದ್ದು ಡಿಫ್ಲೆಕ್ಷನ್, ಬೆಂಡಿಂಗ್ ಮೂವ್ಮೆಂಟ್ ಅದೆಲ್ಲ ಫೈಂಡ್ ಔಟ್ ಮಾಡ್ತೀವಿ. ರೈಟ್. ಇದು ಫೋರ್ಸ್ ಮೆಥಡ್.
ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ಏನಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಅಂತ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಆರ್ ಇಕ್ವಿಲಿಬ್ರಿಯಂ ಮೆಥಡ್ ಆರ್ ಸ್ಟಿಫ್ನೆಸ್ ಮೆಥಡ್ ಅಂತ ಬರುತ್ತೆ. ಸೊ ಈ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಜಾಯಿಂಟ್ಸ್ ಆರ್ ಟೇಕನ್ ಆಸ್ ಅನ್ನೋನ್. ಅಂದ್ರೆ ಇದೊಂದು ಫಿಕ್ಸ್ ಬೀಮ್ ಇದೆ, ಇದು ಒಂದು ನಿಮಿಷ, ಇದು ಈ ತರ ಇದೆ. ಸೊ ಇಲ್ಲೊಂದು ಲೋಡಿಂಗ್ ಹಾಕಿದ್ದೀರಾ. ಸೊ ಇದು ಫಾರ್ ಎಕ್ಸಾಂಪಲ್ ಈ ತರ ಡಿಫ್ಲೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ನೀವು ಈ ತರ ಇದ್ದದ್ದು ಈ ತರ ಡಿಫ್ಲೆಕ್ಟ್ ಆಗಿದೆ, ಇದನ್ನ ನಾನು ಡಿಫ್ಲೆಕ್ಟ್ ಅಂತೀನಿ ಅಥವಾ ಡಿಫ್ಲೆಕ್ಷನ್ ಅಂತ ಅಂತೀರಿ. ಸೊ ಇದ್ರದ್ದು ಏನಾಗುತ್ತೆ, ಜಾಯಿಂಟ್ಸ್ ಆರ್ ಅನ್ನೋನ್ ಅಂದ್ರೆ ಗೊತ್ತಿರೋದಿಲ್ಲ, ಇದು ನಮಗೆ ಗೊತ್ತಿರೋದಿಲ್ಲ ಎಷ್ಟಾಗುತ್ತೆ ಅಂತ. ಸೊ 3 equations are expressed in terms of these displacement and internal loads. 3 equations are expressed in terms of these displacement and internal loads. So these equations are solved to give the actual joint displacement. These equations are solved to give the actual joint displacement from which reordent forces can be calculated. ಸೊ ರಿಯೋಡೆಂಟ್ ಫೋರ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು, ಅಂದ್ರೆ ಅನ್ನೋನ್ ಫೋರ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಈ ಇಕ್ವೇಶನ್ಸ್ ಯೂಸ್ ಮಾಡಿಬಿಟ್ಟು, ರೈಟ್. ಸೊ ಆ ಇಕ್ವೇಶನ್ಸ್ಗೆ ನಾವು ಆ ಇಕ್ವೇಶನ್ಸ್ ಯೂಸ್ ಮಾಡಿದ್ರೆ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಅಂತ ಅಂತೀವಿ. ಸೊ ಈಗ ಎಕ್ಸಾಂಪಲ್ ಆಫ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್ಸ್ ಯಾವ್ದಿದೆ? ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಆಲ್ರೆಡಿ ನಾನು ಓದಿಸಿದ್ದೀನಿ, ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಓದಿಸಿದ್ದೀನಿ, ಕಾರ್ನೀಸ್ ಮೆಥಡ್, ಆಮೇಲೆ ಸ್ಟಿಫ್ನೆಸ್ ಮ್ಯಾಟ್ರಿಕ್ಸ್ ಮೆಥಡ್. ಇವು ಮೂರು ನೀವು ಆಲ್ರೆಡಿ 4 ಏನಂತಂದ್ರೆ ನಿಮ್ಮ ಯಾವ್ದು ಹೇಳಿ ಅಕಾಡೆಮಿಕ್ಸ್ ಅಲ್ಲಿ ಓದಿರ್ತೀರಾ, ನಿಮ್ಮ ಅಕಾಡೆಮಿಕ್ಸ್ ಅಲ್ಲಿ ಓದಿರ್ತೀರಾ. ನಾನಂತೂ 4 ಓದಿದ್ದೀನಿ, ರೈಟ್. ಇವು 4 ಓದಿದೀವಿ. ಸೊ ಇವು ಏನಿದೆ ಅಂತಂದ್ರೆ ಇವೆಲ್ಲ ಏನಿದೆ ಹೇಳಿ, ಇವು 4 ಮೆಥಡ್ ತುಂಬಾ ಇಂಪಾರ್ಟೆಂಟ್ ಇದೆ. ಬಟ್ ನಿಮಗೆ ಸಿಲೆಬಸ್ ಪ್ರಕಾರ ಕೊಟ್ಟಿರೋದು ಇದರಲ್ಲಿ 2 ಮೆಥಡ್ ಅಷ್ಟೇ ಇದೆ, ಅದು ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಮತ್ತೆ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್. ಅರ್ಥ ಆಯ್ತಲ್ಲ. ಇದರಲ್ಲಿ ಓವರ್ ಆಲ್ ಏನ್ ಹೇಳೋದೇನಂದ್ರೆ ಈ ಮೆಥಡ್ಸ್ ಯಾವ ಮೆಥಡ್ಸ್ ಒಳಗಡೆ ಬರುತ್ತೆ ಮತ್ತೆ ಅದನ್ನ ಯಾಕೆ ಕನ್ಸಿಡರ್ ಮಾಡ್ತಾರೆ. ಒಂದು ಫೋರ್ಸ್ ಮೆಥಡ್ ಇದೆ, ಒಂದು ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಇದೆ. ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಇನ್ನೊಂದ್ಸಲ ನಿಮ್ಗೆ ಗೊತ್ತಾಯ್ತಲ್ಲ. ಡಿಸ್ಪ್ಲೇಸ್ಮೆಂಟ್ ಜಾಯಿಂಟ್ ಅಲ್ಲಿ ಆಗುತ್ತೆ. ಆ ಇಕ್ವೇಶನ್ಸ್ ನ ಫಾರ್ಮ್ ಮಾಡಿಬಿಟ್ಟು ಡಿಸ್ಪ್ಲೇಸ್ಮೆಂಟ್ ಮತ್ತೆ ಇಂಟರ್ನಲ್ ಲೋಡ್ಸ್ ನ ತಗೊಂಡ್ಬಿಟ್ಟು ನಾವು ಇಕ್ವೇಶನ್ಸ್ ನ ಅರೈಸ್ ಮಾಡಿ ಅದನ್ನ ಸಾಲ್ವ್ ಮಾಡ್ತೀವಿ. ಅದಾದ್ಮೇಲೆ ಡಿಸ್ಪ್ಲೇಸ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಯ್ತಾ. ಅದರ ಫೋರ್ಸಸ್ ಡಿಫ್ಲೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ದೀಸ್ 2 ಮೆಥಡ್ಸ್, ದಟ್ ಈಸ್ ದ ಫೋರ್ಸ್ ಮೆಥಡ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಈಗ ಎರಡರದ್ದು ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಶಿಯೇಟ್ ಮಾಡಿದ್ರೆ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಫೋರ್ಸ್ ಮೆಥಡ್ ಆರ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಫೋರ್ಸ್ ಮೆಥಡ್ ಏನಿರುತ್ತೆ, ದ ಅನ್ನೋನ್ ಆರ್ ಟೇಕನ್ ಆಸ್ ಅನ್ ಇಂಟರ್ನಲ್ ಮೆಂಬರ್ ಫೋರ್ಸಸ್ ಆರ್ ರಿಯಾಕ್ಷನ್ಸ್. ಅನ್ನೋನ್ ಆರ್ ಟೇಕನ್ ಆಸ್ ಇಂಟರ್ನಲ್ ಮೆಂಬರ್ ಫೋರ್ಸಸ್ ಆರ್ ರಿಯಾಕ್ಷನ್ಸ್. ಅದೇ ಸೆಕೆಂಡ್ ಏನಾಗುತ್ತೆ ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಅಲ್ಲಿ, ದ ಅನ್ನೋನ್ ಆರ್ ಟೇಕನ್ ಆಸ್ ಅ ಜಾಯಿಂಟ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಜಾಯಿಂಟ್ ನ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಇಂಟರ್ನಲ್ ಮೆಂಬರ್ ಫೋರ್ಸಸ್ ಆರ್ ರಿಯಾಕ್ಷನ್ ನ ಕನ್ಸಿಡರ್ ಮಾಡ್ತಾರೆ. ಫೋರ್ಸ್ ಮೆಥಡ್ ಅಲ್ಲಿ ಟು ಫೈಂಡ್ ದ ಅನ್ನೋನ್ಸ್ ಆರ್ ಕಂಪ್ಯಾಕ್ಟಿಬಿಲಿಟಿ ಕಂಡೀಷನ್ಸ್ ಆರ್ ರಿಟರ್ನ್. ಯಾವ ತರ ಬರೀತಾರೆ ಅಂದ್ರೆ ನಂಬರ್ ಆಫ್ ಕಂಪ್ಯಾಕ್ಟಿಬಿಲಿಟಿ ಕಂಡೀಷನ್ಸ್ ನೀಡೆಡ್ ಈಕ್ವಲ್ಸ್ ಟು ನಂಬರ್ ಆಫ್ ರಿಯೋಡೆಂಟ್ ಫೋರ್ಸಸ್ ಈಕ್ವಲ್ಸ್ ಟು ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ. ಈ ತರ ಬರಿತೀವಿ. ಅದೇ ಇಲ್ಲಿ ಯಾವ ತರ ಬರೀತಾರೆ, ಅನ್ನೋನ್ ಡಿಸ್ಪ್ಲೇಸ್ಮೆಂಟ್ ಜಾಯಿಂಟ್ ಇಕ್ಲಿಬ್ರಿಯಂ ಕಂಡೀಷನ್ಸ್ ನಿ ಬರೆಯುವಾಗ ಜಾಯಿಂಟ್ ಇಕ್ಲಿಬ್ರಿಯಂ ಕಂಡೀಷನ್ಸ್ ನೀಡೆಡ್ ಅಂದ್ರೆ ಒಂದು ಜಾಯಿಂಟ್ ಗೆ ಇಕ್ವಿಲಿಬ್ರಿಯಂ ಆಗೋಕೆ ಏನೇನ್ ಕಂಡೀಷನ್ಸ್ ಬರುತ್ತೆ, ಅದಕ್ಕೆ ಏನೇನ್ ಬೇಕಾಗುತ್ತೆ, ಈಕ್ವಲ್ಸ್ ಡಿಗ್ರಿ ಆಫ್ ಕೈನಮೆಟಿಕ್ ಇಂಡಿಟರ್ಮಿನೆನ್ಸಿ. ಅದು ಈಕ್ವಲ್ ಇರಬೇಕು ಎರಡು. ಸೊ ಈಕ್ವಲ್ ಇದ್ದಾಗ ಅದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಇಂದ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್ ಯು ಮಸ್ಟ್ ರಿಮೆಂಬರ್ ಫಾರ್ both the methods. And the third point is this method is suitable when, right. So static indeterminacy and ds is static indeterminacy and dk is what, kinematic indeterminacy. This method is suitable when the kinematic indeterminacy is less than the static indeterminacy is less than the kinematic indeterminacy, ds and dk. But this method is suitable when kinematic indeterminacy is more than the static indeterminacy. That ಇದು ಎರಡು ಡಿಫರೆನ್ಸ್, ಮೇಜರ್ ಡಿಫರೆನ್ಸ್ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಲೆಸ್ ದೆನ್ ಇದ್ದಾಗ ds is less than dk, so you have to use the force method. If it is more, then we have to use the displacement method. So ಇವು ಎಕ್ಸಾಂಪಲ್ಸ್ ಇದೆ, ಇವಾಗೆ ನೋಡಿದ್ದೀರಾ ನೀವು. ಸೊ ಇದಕ್ಕೆ ಇದು ಎಕ್ಸಾಂಪಲ್ಸ್ ಇದೆ,
ನೀವು ನೋಡಿದ್ದೀರಾ ಕ್ಯಾಸ್ಟೇಲಿಂಗ್ಸ್ ಥಿಯರಮ್, ಸ್ಟ್ರೈನ್ ಎನರ್ಜಿ ಮೆಥಡ್, ಮೆಥಡ್ ಆಫ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ, ಇವೆಲ್ಲ ಏನಿದೆ ಹೇಳಿ ಫೋರ್ಸ್ ಮೆಥಡ್. ಸೊ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಏನಿದೆ, ಇವು ಏನಿದೆ ಅಂತಂದ್ರೆ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಇದೆ. ಓಕೆ, ಸೊ ಇವು 4 ಡಿಫರೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ಏನಂದ್ರೆ ಒಂದ್ಸಲ ಇದನ್ನ ಶಾರ್ಟ್ ನೋಟ್ ಅಲ್ಲಿ ಬರ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ, ದಟ್ ಈಸ್ ದ ಕ್ಯಾಸ್ಟಲಾಂಗಿಸ್ ಥಿಯರಮ್. ಕ್ಯಾಸ್ಟಲಾಂಗಿಸ್ ಥಿಯರಮ್ ಅಂದ್ರೆ ನೋಡೋಣ. ಕ್ಯಾಸ್ಟಲಾಂಗಿಸ್ ಥಿಯರಮ್ ಆಯ್ತಾ. ಕ್ಯಾಸ್ಟಲಾಂಗಿಸ್ ಥಿಯರಮ್ ಅಂತಂದ್ರೆ ಏನು, ಅದರಲ್ಲಿ 2 ಥಿಯರಮ್ ಬರುತ್ತೆ. ಕ್ಯಾಸ್ಟಲಾಂಗಿಸ್ ಫಸ್ಟ್ ಥಿಯರಮ್ ಮತ್ತೆ ಕ್ಯಾಸ್ಟಲಾಂಗಿಸ್ ಸೆಕೆಂಡ್ ಥಿಯರಮ್ ಅಂತ 2 ಥಿಯರಮ್ ಬರುತ್ತೆ. ಆ ಥಿಯರಮ್ ಪ್ರಕಾರ ಏನಿದೆ ಸ್ವಲ್ಪ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವಾಗ. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೀವು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಸ್ಟಲಾಂಗಿಸ್ ಫಸ್ಟ್ ಥಿಯರಮ್ ಅಂತಂದ್ರೆ ಇನ್ ಎನಿ ಸ್ಟ್ರಕ್ಚರ್, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅ ಬೀಮ್. ಒಂದು ನಿಮಿಷ. ಸೊ ದಿಸ್ ಈಸ್ ಅ ಬೀಮ್, this is a fixed beam. Consider the material of which is linear elastic. Linear elastic irutte material. Temperature is constant. Temperature is constant. Material is linear elastic. Linear elastic. Support are unyielding. ಅಂದ್ರೆ unyielding ಅಂದ್ರೆ ಏನು ಗೊತ್ತಾ? ಸೊ ಈ ತರ ನಿಮ್ ಸಪೋರ್ಟ್ ಇದ್ರೆ ಅವು ಯಾವುದೇ ತರದ್ದು ಈ ತರ ಏನಂತಂದ್ರೆ ಈ ತರ ಸೆಟಲ್ಮೆಂಟ್ ಆಗೋದಿಲ್ಲ. ಈ ತರ ಇದನ್ನ ಈಲ್ಡ್ ಅಂತ ನೋಡಿ, ಇದು ಸೆಟಲ್ಮೆಂಟ್ ಆಗೋದಿಲ್ಲ. ಸಪೋರ್ಟ್ಸ್ ಆರ್ ಅನ್ಈಲ್ಡಿಂಗ್ ಇದ್ದಾಗ ಈ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಫಸ್ಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್. ಏನ್ ಹೇಳ್ತಂದ್ರೆ ದ ಫಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಟೋಟಲ್ ಸ್ಟ್ರೇನ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಎನಿ ಡಿಸ್ಪ್ಲೇಸ್ಮೆಂಟ್ ಕಾಂಪೊನೆಂಟ್. ಏನ್ ಹೇಳಿ, first partial derivative of total strain energy with respect to any displacement component is equal to external forces applied at that point in the direction of the displacement. ಇದು ಇದೆ. ಈಗ ಇದು ನಿಮಗೆ ಅರ್ಥ ಆಗಿಲ್ಲ ಅಂತ ನನಗೂ ಗೊತ್ತಾಯ್ತದೆ, ಅರ್ಥ ಆಗಿಲ್ಲ ನಿಮಗೆ. ಸೊ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಇವಾಗ ನೋಡಿ, ಸ್ಕ್ರೀನ್ ಮೇಲೆ ನೋಡಿ, ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ಗೋಸ್ಕರ, ಸೊ ಇದೊಂದು ಬೀಮ್ ಇದೆ ಇಲ್ಲಿ. ಸೊ ದಿಸ್ ಈಸ್ ಅ ಬೀಮ್, ದಿಸ್ ಈಸ್ ಅ ಕ್ಯಾಂಟಿಲಿವರ್ ಬೀಮ್, ಅಂಡ್ ದಿಸ್ ಈಸ್ ದ ಲೆಂತ್ ಆಫ್ ದಿ ಬೀಮ್. ಅಂಡ್ ಇಫ್ ದೇ ಪ್ರೊವೈಡ್ ದ ಪಾಯಿಂಟ್ ಲೋಡ್ at P at the end of the beam, right? So according to this definition, ಒಂದು ನಿಮಿಷ, ಈ ತರ ಇದೆ ಅಂತ ತಿಳ್ಕೊಳ್ಳೋಣ. ಏನಿದೆ ಅದು, ಇದು ಒಂದು ಟೈಪ್ ಡಿಫ್ಲೆಕ್ಷನ್ ಇದೆ, ಇದು ಒಂದು ಟೈಪ್ ಏನಂದ್ರೆ ಡಿಸ್ಪ್ಲೇಸ್ಮೆಂಟ್ ಇದೆ ಡೆಲ್ಟಾ, ಡಿಫ್ಲೆಕ್ಷನ್ ಇದೆ ಡೆಲ್ಟಾ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಫಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಟೋಟಲ್ ಸ್ಟ್ರೇನ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಎನಿ ಡಿಸ್ಪ್ಲೇಸ್ಮೆಂಟ್ ಕಾಂಪೊನೆಂಟ್, ಎನಿ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಫ್ಲೆಕ್ಷನ್ ಈಸ್ ಈಕ್ವಲ್ ಟು, ಅಂದ್ರೆ ಇನ್ನೊಂದು ಡ್ರಾ ಮಾಡ್ತೀನಿ, ಈಕ್ವಲ್ ಟು ಅಂತ ಅಂದಾಗ ಇನ್ನೊಂದು ಡ್ರಾ ಮಾಡಬೇಕೇ ಆಗುತ್ತೆ. ಇದು ಈ ತರ ಇದೆ ಆಯ್ತಾ. ಈಕ್ವಲ್ ಟು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಅಟ್ ದಟ್ ಪಾಯಿಂಟ್. ಈ ಎಕ್ಸ್ಟರ್ನಲ್ ಫೋರ್ಸ್ ಏನು ಅಪ್ಲೈಡ್ ಮಾಡಿದಾರಲ್ಲ, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಅಟ್ ದಟ್ ಪಾಯಿಂಟ್ ಇನ್ ದ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ಅಂದ್ರೆ ಇದನ್ನ ಇಲ್ಲಿ ನಾವು ಮೂವ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಮೂವ್ಮೆಂಟ್ ಆಯ್ತು. ಸೊ ಇದು ಯಾವ ತರ ಬರುತ್ತೆ, ಅದೇ ಇದು ಈ ತರ ಬರುತ್ತೆ ಅಂತ ತಿಳ್ಕೊಳ್ಳಿ, ರೈಟ್? ಡಿಫ್ಲೆಕ್ಷನ್. ಸೊ ಡಿಫ್ಲೆಕ್ಷನ್ ಈ ತರ ಬಂದಾಗ ನಾನೇನ್ ಮಾಡ್ತೀನಿ, ಇಲ್ಲೊಂದು ಈ ತರ ಒಂದು ಲೈನ್ ಹೊಡ್ಕೋತೀನಿ. ಸೊ ಇಲ್ಲೊಂದು ಪಾಯಿಂಟ್ ಟಚ್ ಆಗ್ತದೆ, ಆಮೇಲೆ ಇದನ್ನೇ ಇರ್ತಾನೆ ತೋತೀನಿ. ಸೊ ಇದ್ರದ್ದು ನಾನು ಆಂಗಲ್ ಮೆಜರ್ ಮಾಡ್ಕೋತೀನಿ, ಗೊತ್ತಾಯ್ತಾ? ಸೊ ಇದು ಆಂಗಲ್ ಮೆಜರ್ ಮಾಡಿದಾಗ ಇದನ್ನ ನಾನು ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ 2u by 2 ಡೆಲ್ಟಾ ಈಕ್ವಲ್ಸ್ ಟು ಪಿ ಆಗುತ್ತೆ. ಅದೇ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಇದ್ರದ್ದು ಮಾಡಿದ್ರೆ ಏನಾಗುತ್ತೆ, 2u by 2 theta ಈಕ್ವಲ್ಸ್ ಟು ವಾಟ್, ಇಟ್ ಈಸ್ m. ಗೊತ್ತಾಯ್ತಾ? ಸೊ ಈ ತರ ಈ ಲೋಡ್ ನ, ಈ ಡಿಸ್ಪ್ಲೇಸ್ಮೆಂಟ್ ನ ನಾವು ಮೂವ್ಮೆಂಟ್ ಅಂತ ತಗೊಂಡು ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, ಅದರದ್ದು ಏನು, ಅದರದ್ದು ಮಟೀರಿಯಲ್, ಅದರದ್ದು ಏನಂತಂದ್ರೆ ಸ್ಲೋಪ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಇದನ್ನೇ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಕ್ಯಾಸ್ಟಲಾಂಗಿಯಸ್ ಫಸ್ಟ್ ಥಿಯರಮ್ ಅಂತ ಅಂತೀವಿ. ಓಕೆ, ಸಿಂಪಲ್ ಆಗಿದೆ, ಈ ಸ್ಕೆಚ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಅದೇ ಇವಾಗ ನೆಕ್ಸ್ಟ್ ಏನಂತಂದ್ರೆ ಕ್ಯಾಸ್ಟಲಾಂಗಿಯಸ್ ಸೆಕೆಂಡ್ ಥಿಯರಮ್ ಅಂದ್ರೆ ಏನು,
ಕ್ಯಾಸ್ಟ್ಲಾಂಗಿಯಸ್ ಸೆಕೆಂಡ್ ಥಿಯರಮ್ ಅಂತಂದ್ರೆ ಇನ್ ಎನಿ ಸ್ಟ್ರಕ್ಚರ್ ವಿಚ್ ಈಸ್ ಲೀನಿಯರ್ ಇಲಾಸ್ಟಿಕ್, ಫಸ್ಟ್ ಪಾಯಿಂಟ್ ಲೀನಿಯರ್ ಇಲಾಸ್ಟಿಕ್ ಇರುತ್ತೆ, ಅದಾದ್ಮೇಲೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ, ಸಪೋರ್ಟ್ ಆರ್ ಅನ್ಯಲ್ಡಿಂಗ್ ಇರುತ್ತೆ, ರೈಟ್, ಸಪೋರ್ಟ್ಸು ಅನ್ಯಲ್ಡಿಂಗ್ ಇರುತ್ತೆ. ಓಕೆ, ಇವು 3 ಪಾಯಿಂಟ್ ಅಂತ ನೆನ್ಪಿಡ್ಬೇಕು ನಾವು. ಫಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಟೋಟಲ್ ಸ್ಟ್ರೇನ್ ಎನರ್ಜಿ with respect to any force is equal to deflection at that point in the direction of that force. ಅದೇ ಫಸ್ಟ್ ಅಲ್ಲಿ ಏನಿತ್ತು ನೋಡಿ, ಇದರ ಡಿಫ್ಲೆಕ್ಷನ್ ಇದೆ. ಇಲ್ಲಿ ಏನಿತ್ತು, ಪಾಯಿಂಟ್ ಅಟ್ ದ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ಯಾವ ಡೈರೆಕ್ಷನ್ ಅಲ್ಲಿ ಇದೆ ಡಿಸ್ಪ್ಲೇಸ್ಮೆಂಟ್, ಆ ಡೈರೆಕ್ಷನ್ ಅಲ್ಲಿ ಏನ್ ಮಾಡ್ಬೇಕು ನಾವು, ಅಪ್ಲೈಡ್ ಫೋರ್ಸ್ ರೈಟ್ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೆಕೆಂಡ್ ಅಲ್ಲಿ total strain energy with respect to any force is equal to the deflection at that point in the direction of that point of that force. For example ಗೆ ನೀವು ನೋಡಬಹುದು ಇವಾಗ, ಸೊ ಇದು ಒಂದು ಬೀಮ್ ಇದೆ, ಸೊ ಇದು ಫಿಕ್ಸ್ ಬೀಮ್ ಇದೆ, ಸೊ ಇಲ್ಲಿ ಅಗೇನ್ ಇಲ್ಲೊಂದು ಪಾಯಿಂಟ್ ಲೋಡ್ ಇದೆ, ಇಲ್ಲಿ ಪಾಯಿಂಟ್ ಲೋಡ್ ಪಿ ಇದೆ. ಸೊ ಈ ತರ ಪಾಯಿಂಟ್ ಲೋಡ್ ಇದ್ದಾಗ ಇದು ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಸೊ ಡಿಫ್ಲೆಕ್ಟ್ ಆದಾಗ ಇದು ಈ ತರ ನೀವು ಡೆಲ್ಟಾ ಅಂತ ನಾವು ತಗೋತೀನಿ. ಸೊ ಇದನ್ನ ನಾವು ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಟು ಯು ಬೈ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ಬೈ ಪಿ ಈಕ್ವಲ್ಸ್ ಟು ಡೆಲ್ಟಾ ಆಗುತ್ತೆ. ಸೊ ಇದನ್ನ ನೀವು ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾನೇನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ಡ್ರಾ ಮಾಡ್ತೀನಿ, ಈ ತರ ಮಾಡ್ತೀನಿ, ಇಲ್ಲೊಂದು ಲೋಡ್ ಬರೋಕ್ಕಿಂತ ಮುಂಚೆ ನಾನು ಅದನ್ನ ಮೂಮೆಂಟ್ ಅಂತ ತಗೋತೀನಿ ಎಂ. ಸೊ ಇದ್ರದ್ದು ಯಾವ ತರ ಬರುತ್ತೆ ಅಂದ್ರೆ ಈ ತರ ಬರುತ್ತೆ ಅಂತ ತಗೋತೀನಿ. ಏನಿದು, ಇದು ಈ ತರ ಡಿಫ್ಲೆಕ್ಟ್ ಆಗುತ್ತೆ, ಇಲಾಸ್ಟಿಕ್ ಕರ್ವ್ ಅಂತಾನು ಅಂತಾರೆ ಇದಕ್ಕೆ. ಸೊ ಇಲ್ಲಿ ಥೀಟಾ ಬರುತ್ತೆ. ಸೊ ಇವಾಗ ಇಲ್ಲಿ ಏನಾಗುತ್ತೆ, ಡಿಫರೆನ್ಶಿಯೇಟ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಮೂಮೆಂಟ್ ಈಕ್ವಲ್ಸ್ ಟು ವಾಟ್, ಈಕ್ವಲ್ಸ್ ಟು ಥೀಟಾ. ಇಲ್ಲಿ ಏನ್ ಚೇಂಜಸ್ ಆಯ್ತು ನೋಡ್ಬೋದು ತಾನೆ ನೀವು. ಇಲ್ಲಿ ಪಿ ಅದೇ ತರ ಇರುತ್ತೆ, ಇಲ್ಲಿ ಎಂ ತಗೋತಾರೆ. ಅದೇ ಇಲ್ಲಿ ಮೂಮೆಂಟ್ ತಗೋತಾ ಇಲ್ಲ, ಅದರದ್ದು ಏನ್ ತಗೋತಾರೆ, ಡಿಫ್ಲೆಕ್ಷನ್ ಏನಾಗಿದೆ ಅದು ತಗೋತಾರೆ. ಸೊ ಇದೆ ಕ್ಯಾಸ್ಟ್ಲಾಂಗಿಯಸ್ ಫಸ್ಟ್ ಅಂಡ್ ಸೆಕೆಂಡ್ ಥಿಯರಮ್. ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮೆಟಿಕ್ ನ MCQ ಅಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೇನ್ ಎನರ್ಜಿ ಮೆಥಡ್ ಆಫ್ ಅನಾಲಿಸಿಸ್. ಸ್ಟ್ರೇನ್ ಎನರ್ಜಿ ಮೆಥಡ್ ಆಫ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ಬರೋದೇನಂದ್ರೆ, ಫಸ್ಟ್ ಅದರದ್ದು ಪ್ರಿನ್ಸಿಪಲ್ ಏನಿದೆ ಅದು ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರಿನ್ಸಿಪಲ್ ಆಫ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ. ಪ್ರಿನ್ಸಿಪಲ್ ಏನಿದೆ ಅದು ನೋಡಿ ಒಂದ್ಸಲ, ಇಲ್ಲಿ ಬರೆದಿದ್ದಾರೆ. ಅಮಾಂಗ್ ಆಲ್ ದ ಜಾಮೆಟ್ರಿಕಲ್ ಕಂಪ್ಯಾಕ್ಟಬಲ್ ಸ್ಟೇಟ್ ಆಫ್ ಸ್ಟ್ರಕ್ಚರ್ ವಿಚ್ ಸ್ಯಾಟಿಸ್ಫೈಸ್ ಡಿಫ್ಲೆಕ್ಷನ್ ಬೌಂಡರಿ ಕಂಡೀಷನ್ಸ್ ಅಂಡ್ ಫೋರ್ಸ್ ಇಕ್ವಿಲಿಬ್ರಿಯಂ ರಿಕ್ವೈರ್ಮೆಂಟ್ will have final stable condition when its total potential energy is minimum ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇನ್ನೊಂದಿದೆ ಡೆಫಿನೇಷನ್. ಇಫ್ ಎ ಸ್ಟ್ರಕ್ಚರ್ ಇಸ್ ಲೋಡೆಡ್, ಒಂದು ಬೀಮು ಲೋಡ್ ಆಗಿದೆ ಅಂತ ತಿಳ್ಕೊಳ್ಳೋಣ. ದೇರ್ ಆರ್ ರಿಡಂಡೆಂಟ್ ರಿಯಾಕ್ಷನ್ಸ್, ಅಂದ್ರೆ ಅನ್ನೋನ್ ರಿಯಾಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರದ್ದು ಮೂಮೆಂಟು, ಇದ್ರದ್ದು ರಿಯಾಕ್ಷನ್ಸ್ ಇವು ಅನ್ನೋನ್ ಇರುತ್ತೆ. ದೆನ್ ಟ್ರೂ ವ್ಯಾಲ್ಯೂ ಆಫ್ reaction will be that for which total potential energy is minimum. ಆಯ್ತಾ, true value of redundant reaction will be that for which total potential energy is minimum. total potential energy ಮಿನಿಮಮ್ ಎಲ್ಲಿರುತ್ತೆ ಅದಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಈಗ ಇಲ್ಲಿ ಒಂದು ನಾನು ಎಕ್ಸಾಂಪಲ್ ತಗೊಂಡು ಹೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಅನ್ಸುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ ತಗೋತೀನಿ ನೋಡಿ. ಇವಾಗ ಇಲ್ಲೇ ನೆಕ್ಸ್ಟ್ ಇಲ್ಲೇ ಮಾಡ್ಲಾ, ಈಗ ಇಲ್ಲೇ ಡ್ರಾ ಮಾಡಿ ಹೇಳ್ತೀನಿ ನೋಡಿ. ಈ ಕಡೆ ಡ್ರಾ ಮಾಡ್ತೀನಿ. ಇದು ಒಂದು ಏನಿದೆ, ಇದು ಒಂದು ಸ್ಟ್ರಕ್ಚರ್ ಇದೆ, ಈ ತರ ಸ್ಟ್ರಕ್ಚರ್ ಇದೆ. ಸಾರಿ, ಇದು ಫಿಕ್ಸ್ ಇಲ್ಲ, ಇದನ್ನು ಇನ್ನೊಂದು ತಗೊಳ್ಳೋಣ. ಈ ತರ ಏನು ರೋಲರ್ ಸಪೋರ್ಟ್ ಇದೆ ಅಂತ ತಗೊಳ್ಳೋಣ. ಸೊ ಈ ತರ ತಗೊಂಡಾಗ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ, ಇದನ್ನ ಈ ತರ ಬರಿತೀನಿ. ಸೊ ಇಲ್ಲೇನಿದೆ, ಇದು ಬಿ ಪಾಯಿಂಟ್ ಇದೆ, ಇದು ಆಮೇಲೆ ಇದು ಏನೇನು ಪಾಯಿಂಟ್ ಇದೆ, ಎ ಪಾಯಿಂಟ್ ಇದೆ. ಇದ್ರದ್ದು ರಿಯಾಕ್ಷನ್ ಯಾವ್ಯಾವ ಬರುತ್ತೆ, ಇಲ್ಲೊಂದು HA ಬರುತ್ತೆ, ಆಮೇಲೆ ಇಲ್ಲಿ ಬರುತ್ತೆ HRA ಬರುತ್ತೆ, ಅದಾದ್ಮೇಲೆ ಇಲ್ಲೊಂದು ಬರುತ್ತೆ. ಅದೇನಿದೆ ಅದು ಈ ತರ ಬರೋದು, ಯಾವ್ದು ಮೂಮೆಂಟ್ ಇದೆ. ಇಲ್ಲೇನು ಬರುತ್ತೆ, ಇಲ್ಲೊಂದು ರಿಯಾಕ್ಷನ್ ಬರುತ್ತೆ RD, ಇಲ್ಲೊಂದು ಪಾಯಿಂಟ್ ಇದೆ P1.
ಸೊ ಇದು ಸಿ, ಇದು ಎ, ಇದು ಬಿ, ಸಿ, ಡಿ, ಇದು ಡಿ ಪಾಯಿಂಟ್. ಗೊತ್ತಾಯ್ತಾ? ಸೊ ಈಗ ಇಲ್ಲೊಂದು ಪಾಯಿಂಟ್ ಇದೆ P2. ಕನ್ಸಿಡರಿಂಗ್ ಪೋರ್ಟಲ್ ಫ್ರೇಮ್, ಕನ್ಸಿಡರ್ ಪೋರ್ಟಲ್ ಫ್ರೇಮ್, ಪೋರ್ಟಲ್ ಫ್ರೇಮ್ ಇದೆ. ಅವ್ರೇನು ಕನ್ಸಿಡರ್ ಪೋರ್ಟಲ್ ಫ್ರೇಮ್. ಈಗ ನಂಬರ್ ಆಫ್ redundant forces, redundant in above figure, redundant forces in above figure is degree of static indeterminacy na find out ಮಾಡಬೇಕು. degree of static indeterminacy, degree of static indeterminacy is equal to ds equals to 1 ಆಗುತ್ತೆ ತಾನೇ ಇದರದು, ರೈಟ್? ds is equal to 1 ಆಗುತ್ತಾ? ಸೊ ಇದನ್ನ ಇವಾಗ ನಾನೇನು ಬರಿತೀನಿ? ಸೊ redundant is 1 ಅಂತ ಬರಿಬಹುದು. redundant is 1, ಅದನ್ನ ನಾನು R ಅಂತ ತಗೊಳ್ತೀನಿ. ಸೊ ಈಗ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ನೋಡೋಣ. ಇಫ್ potential energy stored in portal frame is U. ಆಯ್ತಾ? ಇದು ಒಂದು ಯು ಏನಿದೆ, ಇದು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಮಾಡಿರೋದಿದೆ ಅಂತ ತಿಳ್ಕೊಳ್ಳೋಣ. then the true value of redundant force, right? Then the true value of redundant R will be that for which U is minimum, for which R U is minimum. ಗೊತ್ತಾಯ್ತಾ? ಸೊ ಈಗ ಇದನ್ನ ನಾವು ಏನಂತ ಬರೀಬಹುದು? ಇಫ್ U is a minimum, ಅದು ಮಿನಿಮಮ್ ಇದ್ದಾಗ ನಾನು ಏನಂತ ಬರೀಬಹುದು? ಪಾರ್ಷಿಯಲ್ ಡೆರಿವೇಟಿವ್ ಆಫ್ U of R equals to 0 ಅಂತ ನಾನು ಬರೀಬಹುದು. ಗೊತ್ತಾಯ್ತಾ? ಸೊ ಈ ತರ ಏನಂತಂದ್ರೆ ನಾವು ಏನ್ ಮಾಡ್ಬೋದು ಹೇಳಿ? ಪ್ರಿನ್ಸಿಪಲ್ ಆಫ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿನ ಫೈಂಡ್ ಔಟ್ ಮಾಡಬಹುದು. ಇದು ಪ್ರಿನ್ಸಿಪಲ್ ಆಫ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಇದೆ. ಸೊ ಇವಾಗ ಅಪ್ಲಿಕೇಶನ್ ಆಫ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ಏನಿದೆ, ಅಪ್ಲಿಕೇಶನ್ ಏನಿದೆ ನೋಡೋಣ. ಸೊ ಅಪ್ಲಿಕೇಶನ್ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಅಮಾಂಗ್ ಆಲ್ ದ ಜಾಮೆಟ್ರಿಕಲ್ ಕಂಪ್ಯಾಟಿಬಲ್ ಸ್ಟೇಟ್ ಆಫ್ ದ ಸ್ಟ್ರಕ್ಚರ್ which satisfies the deflection boundary conditions and force equilibrium requirement will have final stable condition when its total potential energy is minimum. Minimum potential energy application ಅಂದ್ರೆ ಸಿಂಪಲ್ ಆಗಿದೆ. ಒಂದು ನಿಮಿಷ. ಸೊ ಜಾಮೆಟ್ರಿಕಲ್ ಯಾವುದು ಕಂಪ್ಯಾಟಿಬಲ್ ಕಂಡೀಷನ್ಸ್ ಇರುತ್ತೆ, ರೈಟ್? ಅದು ಏನ್ ಮಾಡ್ಬೇಕಂದ್ರೆ ಡಿಫ್ಲೆಕ್ಷನ್ ಬೌಂಡರಿ ಕಂಡೀಷನ್ಸ್ ಮತ್ತೆ ಫೋರ್ಸ್ ಇಕ್ವಿಲಿಬ್ರಿಯಂ ರಿಕ್ವೈರ್ಮೆಂಟ್, ಫೈನಲ್ ಸ್ಟೇಬಲ್ ಕಂಡೀಷನ್ ಇಟ್ಸ್ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್. ಅಂದ್ರೆ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇದ್ದಾಗ ನಿಮ್ಮ ಸ್ಟ್ರಕ್ಚರ್ದು ಡಿಫ್ಲೆಕ್ಷನ್ ಬೌಂಡರಿ ಕಂಡೀಷನ್ಸ್ ಮತ್ತೆ ಫೋರ್ಸ್ ಇಕ್ವಿಲಿಬ್ರಿಯಂ ರಿಕ್ವೈರ್ಮೆಂಟ್ ಕರೆಕ್ಟ್ ಆಗಿದ್ರೆ ಅದು ನಾವೇನಂತೀವಿ, ಅದು ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿನ ನಾವು ಯೂಸ್ ಮಾಡಿದೀವಿ ಅಥವಾ ಅಪ್ಲೈ ಮಾಡಿದೀವಿ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಈ ತರ ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ನಾನು ಡ್ರಾ ಮಾಡಿ ಹೇಳ್ಬೋದು.
ಆಯ್ತಾ. ಸೊ ಡಯಾಗ್ರಾಮ್ ಅಲ್ಲಿ ಏನ್ ಬರುತ್ತೆ ಒಂದು ನಿಮಿಷ. ಸೊ ಫಾರ್ ಎಕ್ಸಾಂಪಲ್ಗೋಸ್ಕರ ನೀವು ನೋಡ್ಬೋದು, ಒಂದು ನಿಮಿಷ ಇಲ್ಲಿ ನಾನು ಡ್ರಾ ಮಾಡಿ ತೋರಿಸ್ತೀನಿ. ಓಕೆ ನೋಡಿ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದಿದೆ, ಈ ತರ ಇದು UDL ಇದೆ, ಈ ತರ ಒಂದು ಜಾಯಿಂಟ್ ಪೋರ್ಷನ್ ಇದೆ ಅಂತ ತಿಳ್ಕೊಳ್ಳೋಣ. ಫ್ರೇಮ್ ಈ ತರ ಬಂದಿದೆ. ಸೊ ಈ ತರ ಬಂದಿದೆ. ಸೊ ಇದು ಏನಿದೆ ಹೇಳಿ, ಪೋರ್ಟಲ್ ಫ್ರೇಮ್ ಇದೆ. ಸೊ ಪೋರ್ಟಲ್ ಫ್ರೇಮ್ ಅಲ್ಲಿ ಈಗ ನಾನೇನು ಅಂತೀನಂದ್ರೆ ರಿಯಾಕ್ಷನ್ ಅಟ್ ಸಪೋರ್ಟ್ ಎ ಅಂದ್ರೆ ಯಾವ್ದಿದೆ, ಇದು ಎ ಪಾಯಿಂಟ್, ರಿಯಾಕ್ಷನ್ ಅಟ್ ಸಪೋರ್ಟ್ ಎ. ಆಮೇಲೆ ಬಿ ಪಾಯಿಂಟ್ ಇದು ತಗೋತೀನಿ, ಆಮೇಲೆ ಸಿ ಪಾಯಿಂಟ್ ನ ಇದು ತಗೋತೀನಿ, ಡಿ ಪಾಯಿಂಟ್ ನ ಇದು ತಗೋತೀನಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ರಿಯಾಕ್ಷನ್ ಅಟ್ ಸಪೋರ್ಟ್ ಎ, ರಿಯಾಕ್ಷನ್ ಅಟ್ ಸಪೋರ್ಟ್ ಎ ಇಲ್ಲ ಎಟ್ ಎ. ಓಕೆ, ರಿಯಾಕ್ಷನ್ ಸಪೋರ್ಟ್ ಎಟ್ ಎ ಆರ್ ಏನಾಗುತ್ತೆ, ಎಚ್ ಎ ಅಂತ ಬರುತ್ತೆ, ಇದು ಈ ಕಡೆ ಎಚ್ ಎ ರೈಟ್. ಅದಾದ್ಮೇಲೆ ಇಲ್ಲೊಂದು ಬರುತ್ತೆ ಆರ್ ಎ, ರಿಯಾಕ್ಷನ್ ಅಟ್ ಎ. ಆಮೇಲೆ ಮೂಮೆಂಟ್ ಎಂ ಎ, ಎಚ್ ಎ ಕಾಮಾ ಎಚ್ ಎ ಆರ್ ಎ, ಎಚ್ ಎ ಆರ್ ಎ ಅಂಡ್ ಎಂ ಎ ಏನಾಗುತ್ತೆ ಹೇಳಿ, ಇವು ಬರುತ್ತೆ ಸಪೋರ್ಟ್ಸ್. ಅದಾದ್ಮೇಲೆ ರಿಯಾಕ್ಷನ್ ಅಟ್ ಸಪೋರ್ಟ್ ಬಿ, ಸೊ ರಿಯಾಕ್ಷನ್ ಅಟ್ ಸಪೋರ್ಟ್ ಬಿ, ಸಪೋರ್ಟ್ ಬಿ ಏನ್ ಬರುತ್ತೆ, ಸಪೋರ್ಟ್ ಬಿ ಅಲ್ಲಿ ಏನ್ ಬರುತ್ತೆ, ರಿಯಾಕ್ಷನ್ ಅಟ್ ಸಪೋರ್ಟ್ ಬಿ ಏನ್ ಬರುತ್ತೆ, ಆರ್ ಬಿ ಬರುತ್ತೆ, ಆರ್ ಬಿ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ದಿಸ್ ಈಸ್ ಆರ್ ಬಿ. ಕರೆಕ್ಟಾ? ಇವೆರಡು ಅರ್ಥ ಆಯ್ತಾ ಈಗ? ಸೊ ಇದರಿಂದ ನಾವು ಕ್ಲಿಯರ್ ಆಗಿ ಏನ್ ಹೇಳ್ಬೋದು ಅಂತಂದ್ರೆ, ಮೇಲ್ಗಡೆ ಇರೋ ಪೋರ್ಟಲ್ ಫ್ರೇಮ್ ನಾವೇನಂತೀವಿ, ಅದು ಇಂಡಿಟರ್ಮಿನೇಟ್ ಅಂಡ್ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿನ ಫೈಂಡ್ ಔಟ್ ಮಾಡ್ಬೋದು. ಇದು ಇಂಡಿಟರ್ಮಿನೇಟ್, ಅಬೋವ್ portal frame is indeterminate ಆಗಿದೆ. ಸೊ ಇಂಡಿಟರ್ಮಿನೇಟ್ ಆಗಿದೆ. ಸೊ ಅದನ್ನ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ ಯಾವ್ದಾರ ಫೈಂಡ್ ಔಟ್ ಮಾಡ್ತೀರಾ? ಸೊ ಡಿಗ್ರಿ ಆಫ್ ಇಂಡಿಟರ್ಮಿನೆನ್ಸಿ ಅದನ್ನ ಯಾವ ತರ ಫೈಂಡ್ ಔಟ್ ಮಾಡ್ತಾನೆ ಅಂತಂದ್ರೆ 4 - 3 = 1 ಆಗುತ್ತೆ. ಸೊ ಇವಾಗ ಒಂದು ನಿಮಿಷ, ಸೊ ಇವಾಗ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ವರ್ಟಿಕಲ್ ರಿಯಾಕ್ಷನ್ ಯಾವ್ದಿದೆ ಇಲ್ಲಿ, ವರ್ಟಿಕಲ್ ರಿಯಾಕ್ಷನ್ ಯಾವ್ದಿದೆ ಅಂತಂದ್ರೆ ಯಾವ್ದಿದೆ ಅಲ್ಲಿ, ಆರ್ ಬಿ ಆಯ್ತಾ. ಆರ್ ಬಿ ಎಸ್ ರಿಯೋಡೆಂಟ್ ಫೋರ್ಸ್ ಅಂತ ಅನ್ಬೋದು, ರಿಯೋಡೆಂಟ್ ಫೋರ್ಸ್ ಆರ್ ಅಂತ ಅಂತೀನಿ ಅದಕ್ಕೆ. ಸೊ ಅದಾದ್ಮೇಲೆ ಯಾವುದೇ ಒಂದು ವ್ಯಾಲ್ಯೂ ಇದ್ರೆ ಅದನ್ನ ಎಚ್ ಎ ಆರ್ ಎ ಮತ್ತೆ ಎಂ ಎ ಇಂದ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಆರ್ ನ ಯೂಸ್ ಮಾಡಿಬಿಟ್ಟು. ಬಟ್ ನಮ್ದು ಟ್ರೂ ವ್ಯಾಲ್ಯೂ ಏನಿರುತ್ತೆ ಹೇಳಿ, ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಆಗಿರುತ್ತೆ. ಗೊತ್ತಾಯ್ತಾ? ಇಲ್ಲಿ ಬರೀತೀನಿ ನೋಡಿ. ಸೊ ಏನಂತ ಬರೆಯೋದು ಅಂದ್ರೆ, ಒಂದು ನಿಮಿಷ, ದ ರಿಯಾಕ್ಷನ್ಸ್ HA, RA and MA can be calculated by condition of equilibrium. ಬಟ್ ನಾವೇನಂತಂದ್ರೆ, ಬಟ್ ಟ್ರೂ ವ್ಯಾಲ್ಯೂ ಆಫ್ ವಾಟ್, ರಿಡಂಡೆಂಟ್ ಫೋರ್ಸ್
redundant force ಏನಾಗುತ್ತೆ, redundant will be when for which total potential energy ಆಯ್ತಾ, ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಇದ್ದಾಗ ಆಗುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಮಿನಿಮಮ್. ಗೊತ್ತಾಯ್ತಾ? ಸೊ ಇವಾಗ ನಾನು ಏನಂತ ಬರಿಬಹುದು, ಇಫ್ ಯು is the minimum potential energy, U is total strain energy stored in a body, total strain energy stored in frame idantu ನಿಮಗೆ ಗೊತ್ತಾಗಿದೆ, right? Then total strain energy will be minimum, then the total strain energy will be minimum when total strain energy is minimum when partial differentiation of the total strain energy to the redundant forces equals to 0. Right? So this is the application of what we can say, this is the Castlongius theorem based on the principle of least work ಅಂತ ಅನ್ಬೋದು. ಅರ್ಥ ಆಯ್ತಲ್ಲ ಇದು? ಸೊ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡು ನಿಮ್ಗೆ ಹೇಳಿದೀನಿ ಅಪ್ಲಿಕೇಶನ್ ಯಾವ ತರ ಇರುತ್ತೆ ಅಂತ, ಗೊತ್ತಾಯ್ತಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಪ್ರಾಬ್ಲಮ್ ನಾನು MCQ ಅಲ್ಲಿ ಮಾಡಿಸ್ತೀನಿ. ಸೊ ಸಿಂಪಲ್ ಆಗಿ ಲಾಸ್ಟ್ ಇನ್ನೊಂದು ಟಾಪಿಕ್ ಇದೆ, ಅದನ್ನ ಒಂದು 5 ಸ್ಟೆಪ್. ಈಗ ಸ್ಟ್ರೇನ್ ಎನರ್ಜಿ ಮೆಥಡ್ ಇದೆ, ಅದು ಈಗ ಸ್ಟ್ರೇನ್ ಎನರ್ಜಿ ಮೆಥಡ್ ಇಂದ ಇದರಿಂದ ನೀವು ಯಾವ ತರ ಸಾಲ್ವ್ ಮಾಡಬಹುದು. ಫೈಂಡ್ ದ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ DS ಅಂಡ್ ಐಡೆಂಟಿಫೈ ದ redundant and that is the unknown reaction or member forces, right? ಸೊ ಇದನ್ನ unknown reaction ಮತ್ತೆ member forces ನ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಫೈಂಡ್ ಅದರ್ ರಿಯಾಕ್ಷನ್ ಬೈ ಯೂಸಿಂಗ್ ದ ಇಕ್ವೇಷನ್ಸ್ ಆಫ್ ಈಕ್ವಿಲಿಬ್ರಿಯಂ ಇನ್ ಟರ್ಮ್ಸ್ ಆಫ್ redundant. ಇದನ್ನ ಫೈಂಡ್ ಔಟ್ ಮಾಡಿದಾಗ ರೈಟ್, ಅದನ್ನ ನೆಕ್ಸ್ಟ್ redundant ಅಂದ್ರೆ ಯಾವ್ದು ಅನ್ನೋನ್ಸ್ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನ್ ಮಾಡ್ತಾರೆ ಅಂದ್ರೆ ಕನ್ಸಿಡರ್ ದ ಅನ್ನೋನ್ ಆರ್ redundant as variable and use compactable of minimum potential energy with respect to redundant. If only one reaction is redundant, say R. If two reactions are redundant, say R and M. ಅಂದ್ರೆ 1 or 2 ಇರಬಹುದು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಸಾಲ್ವಿಂಗ್ ದ ಅಬೋವ್ ಕಂಪ್ಯಾಕ್ಟಬಿಲಿಟಿ ಕಂಡೀಷನ್ಸ್, ಫೈಂಡ್ ದ ಟ್ರೂ ವ್ಯಾಲ್ಯೂ ಆಫ್ ದ redundant. ಇದೆಲ್ಲ ಆದ್ಮೇಲೆ ಆಲ್ ರಿಯಾಕ್ಷನ್ಸ್ ಫೈಂಡ್ ದ ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸ್ ಇನ್ ಈಚ್ ಮೆಂಬರ್ ಅಂಡ್ ಡ್ರಾ ದ ಕರೆಸ್ಪಾಂಡಿಂಗ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅಂಡ್ ಶಿಯರ್ ಫೋರ್ಸ್ ಡಯಾಗ್ರಾಮ್. ಅರ್ಥ ಆಯ್ತಾ? ಸೊ ಇದು ಒಂದು ಅನಾಲಿಸಿಸ್ ಇದೆ ಅಂತಂದ್ರೆ ಇದೇನಿದೆ ಅಲ್ಲ, ಸೊ ಸ್ಟ್ರೇನ್ ಎನರ್ಜಿ ಮೆಥಡ್ ಏನಿದೆ ಅಲ್ಲ, ಸ್ಟ್ರೇನ್ ಎನರ್ಜಿ ಮೆಥಡ್ ಎಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಮಾಡಬೇಕು ಮತ್ತೆ ಯಾವ ತರ ಎಂಡ್ ಮಾಡಬೇಕು ಅದ್ರ ಬಗ್ಗೆ ಇದೆ ಇದು, ಆಯ್ತಾ? ಸೊ ಫಸ್ಟ್ ಡಿಗ್ರಿ ಆಫ್ ಸ್ಟ್ಯಾಟಿಕ್ ಇಂಟರ್ವೆನ್ಸಿ, ಅದಾದ್ಮೇಲೆ redundant ಫೋರ್ಸಸ್ ನ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ರಿಯಾಕ್ಷನ್ಸ್ ನ ಫೈಂಡ್ ಔಟ್ ಮಾಡಬೇಕು, ಅದಾದ್ಮೇಲೆ ಒನ್ ರಿಯಾಕ್ಷನ್ ಇದ್ರೆ redundant ಅದನ್ನ 1 ತಗೋಬೇಕು, ಸೆಕೆಂಡ್ 2 ಇತ್ತಂದ್ರೆ 2 ಬೇರೆ ಬೇರೆ ಕಾಂಪ್ಯಾಕ್ಟಬಲ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿನ ಯೂಸ್ ಮಾಡಿಬಿಟ್ಟು ಸಪರೇಟ್ ಆಗಿ ತಗೋಬೇಕು ಅಂತ ಹೇಳ್ತಾ ಇರೋದು, ರೈಟ್? ಅದಾದ್ಮೇಲೆ ಕಾಂಪ್ಯಾಕ್ಟಬಲ್ ಕಂಡೀಷನ್ಸ್ ನ ಯೂಸ್ ಮಾಡಿಬಿಟ್ಟು ಆರ್ ನ ಫೈಂಡ್ ಔಟ್ ಮಾಡೋದು ಅಥವಾ ಅನ್ನೋನ್ ನ ಫೈಂಡ್ ಔಟ್ ಮಾಡಿಬಿಟ್ಟು ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸ್ ನ ಫೈಂಡ್ ಔಟ್ ಮಾಡಬೇಕು. ಓಕೆ, so this is about our advanced structure classes. We have completed the given PWD AE syllabus of advanced structure, right? If any 1 or 2 topics left, please study yourself, and from today itself or tomorrow itself we are going to start the MCQ series. ಸೊ ಇವಾಗ ಯಾವುದೇ ತರ ಥಿಯರಿ ಕ್ಲಾಸಸ್ ಮಾಡೋದಿಲ್ಲ, ಇನ್ಮೇಲೆ ಏನಾದರೂ ಆ ತರ ಎಮರ್ಜೆನ್ಸಿ ಇದ್ರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ನೋಟ್ಸ್ ಸಿಕ್ಬಿಟ್ರೆ ನಾನು ವಿಡಿಯೋಸ್ನ ಮಾಡ್ತೀನಿ. Okay, thank you, thanks for watching this video. Make sure already you have subscribed our YouTube channel Civil with Sudhir and join our Telegram channel Civil with Sudhir. Thank you, we'll meet in the next class.